ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗೆ ಅದೀರಿ? ಆರಾಮದಿರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ದೀಪಾ ಲೈಫ್ ಸ್ಟೈಲ್ ಬ್ಲಾಗ್. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು ಹುಣ್ಣಿಮೆ ದಿನದ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಮುಂಜಾನೆ ಎದ್ದ ತಕ್ಷಣ ಅಡುಗೆ ಎಲ್ಲನೂ ಮಾಡಿದ್ದೆ. ನಸುಕ್ನಾಗೆ ಎದ್ದಿದ್ದೆ ನೋಡ್ರಿ. ಇವತ್ತು 5:30ಗೆ ಎದ್ದು ಡಬ್ಬಿ ಎಲ್ಲ ಮಾಡಿ ನಮ್ಮ ಮನೆಯವ್ರಿಗೆ ಕಟ್ಟಿದಾಯ್ತು. ಕಟ್ಟಿ ಈಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳತ್ತೀನಿ. ಇವತ್ತು ಹುಣ್ಣಿಮೆ ಮತ್ತು ಬುದ್ಧ ಪೂರ್ಣಿಮೆ. ಇವತ್ತು ಭಾಳ ವಿಶೇಷವಾದ ದಿನ ನಮಗೆ. ಅದಕ್ಕೆ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಂಡು ಇವತ್ತು ದಿನ ಪೂರ್ತಿ ಒಂಥರ ಹಬ್ಬದ ವಾತಾವರಣ ನಮ್ಮ ಮನ್ಯಾಗಂತರು. ಅದಕ್ಕೆ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಂಡು ಪರ್ಶಿ ಎಲ್ಲನೂ ತೊಳ್ಕೊಂಡು ಎಲ್ಲ ಮಾಡಿ ಇವತ್ತು ಬುದ್ಧರ ಪೂಜೆ ಮಾಡಬೇಕು. ಗೌತಮ ಬುದ್ಧರ ಪೂಜೆ ಮಾಡಬೇಕು. ಅದಕ್ಕೆ ಈಗ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡ್ಕೊಳತ್ತೀನಿ ನೋಡ್ರಿ. ಕಿಚನು ಎಲ್ಲ ಭಾಳ ಹೊಲಸಾಗಿತ್ತು. ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡ್ಕೊಳತ್ತಿದ್ದೆ. ಎಲ್ಲ ಕ್ಲೀನ್ಗೆ ಒರೆಸ್ಕೊಂಡ್ಬಿಟ್ಟು ಕಪಾಟೆಲ್ಲ ಒರೆಸ್ಕೊಂಡು ಸ್ವಲ್ಪ ಜಾಡೆಲ್ಲ ಆಗಿತ್ತು, ಅದನ್ನು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಪೂಜೆ ಮತ್ತು ಇಂಥವೇನು ವಿಶೇಷದ ದಿನ ಇರ್ತಾವಂದ್ರೆ ಅವತ್ತು ಮನೆಯೂ ಕ್ಲೀನಾಗಿರಬೇಕು. ಹಾಗೆ ಮನಸ್ಸು ಶಾಂತವಾಗಿರ್ತ. ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಮನಸ್ಸಿಗೂ ಶಾಂತಿ ಇರ್ತೈತಿ ಅನ್ನಿಸ್ತದೆ. ಅದಕ್ಕೆ ನಾವು ಎಷ್ಟು ಕ್ಲೀನ್ ಇರ್ತೀವೋ ಅಷ್ಟು ಖುಷಿಯಾಗಿರ್ತೀವಿ. ನಾವು ಎಂಥ ಮನೆಯೊಳಗೆ ಇರ್ತೀವೋ ನಮ್ಗೆ ಎಷ್ಟು ಅನುಕೂಲ ಐತೋ ಅಷ್ಟರೊಳಗೆ ಕ್ಲೀನಾಗಿ ನೀಟಾಗಿ ಇಟ್ಕೊಂಡು ಕ್ಲೀನಾಗಿರೋದು ಒಳ್ಳೆಯದು ಅನಿಸ್ತದೆ ನನ್ನ ಪ್ರಕಾರ. ಅದಕ್ಕೆ ಎಲ್ಲನೂ ಕ್ಲೀನ್ಗೆ ಎಲ್ಲನೂ ಜಾಡೆಲ್ಲ ಹೊಡೆದ್ಬಿಟ್ಟು ಕ್ಲೀನ್ ಮಾಡಿ ಈಗ ಮನೆಯೂ ಎಲ್ಲನೂ ತೊಳ್ಕೊಂಡೆ ನೋಡ್ರಿ. ಮನೆ ತೊಳ್ಕೊಂಡು ಈಗ ಜಳಕನೂ ಮಾಡಿದೆ. ಜಳಕ ಮಾಡಿಬಿಟ್ಟು ಇವತ್ತು ವೈಟ್ ಡ್ರೆಸ್ ಹಾಕ್ಕೊಂಡು ಬಿಳಿ ಬಟ್ಟೆ ಹಾಕ್ಕೊಂಡಷ್ಟು ಶಾಂತವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಶಾಂತಿಯ ಸಂಕೇತನೇ ಬಿಳಿ ಬಣ್ಣ. ಅದಕ್ಕೆ ಹುಣ್ಣಿಮೆ ದಿನ ಎಲ್ಲನೂ ನಾವು ಪೂಜೆ ಮಾಡಿ ಪ್ರೇಯರ್ ಮಾಡ್ಬೇಕಂದ್ರೆ ಎಲ್ಲರೂ ಬಿಳಿ ಬಟ್ಟೆನೇ ಹಾಕ್ಕೋತೀವಿ. ಅದಕ್ಕೆ ಇವತ್ತು ಬಿಳಿ ಬಟ್ಟೆ ಹಾಕ್ಕೊಂಡು ಬುದ್ಧರ ಮೂರ್ತಿ ಮತ್ತು ದೀಪ ಹಚ್ಚಕ್ಕೆ ಎಲ್ಲನೂ ಸಮಯ ಎಲ್ಲನೂ ತೊಳೆದು ಇಡಬೇಕಾಗಿತ್ತು. ಅದಕ್ಕೆ ಕ್ಲೀನ್ಗೆ ತೊಳ್ಕೊಳತ್ತಿದ್ದೆ. ಇದನ್ನು ತೊಳ್ಯಾಕೆ ಸ್ವಲ್ಪ ಪಿತಾಂಬರಿ ಅಷ್ಟೇ ಅಂದ್ರೂ ಅಷ್ಟು ಕ್ಲೀನ್ ಆಗುತ್ತೆ. ಆದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಲ್ಲ ಹೊಳಿಬೇಕಂದ್ರೆ ಹುಣಸೆ ಹಣ್ಣು ಮತ್ತು ನಿಂಬೆಕಾಯಿ ಅದರಲ್ಲೇ ತಿಕ್ಕಿಬಿಟ್ಟು ಆಮೇಲೆ ಮೇಲೆ ಪಿತಾಂಬರಿ ಹಚ್ಚಿ ತಿಕ್ಕಿ ಕ್ಲೀನಿಗೆ ತೊಳೆದ್ಬಿಟ್ರೆ ಪೂರ್ತಿ ಪಳ ಪಳ ಹೊಳಿತೈತೆ ನೋಡ್ರಿ. ಕಂಚಿನ ಪಾತ್ರೆ ಎಲ್ಲನೂ ಪಳ ಪಳ ಹೊಳಿತಾವೆ. ಹಂಗೆ ಬುದ್ಧರ ಮೂರ್ತಿ ಎಲ್ಲನೂ ಕ್ಲೀನಿಗೆ ತೊಳೆದ್ಬಿಟ್ಟು ಈಗ ಪೂಜೆ ಎಲ್ಲನೂ ಮಾಡತ್ತೀನಿ ಬೆಳಗ್ಗೆ. ಇವತ್ತು ಗೌತಮ ಬುದ್ಧರು ಜಗತ್ತಿಗೆ ಬಂದ ದಿನ, ಅವರು ಜನಿಸಿದ ದಿನ, ನಮ್ಮ ಭೂಮಿಗೆ ಒಂದು ಬೆಳಕು, ಅದ್ಭುತ ಬೆಳಕು ಬಂದ ದಿನ. ಗೌತಮ ಬುದ್ಧರು ಒಂದು ದೊಡ್ಡ ರಾಜ್ಯ ಮನೆತನದವರು. ಇವರು ಕ್ರಿಸ್ತಶಕ 563 ಅವಾಗ ಹುಟ್ಟಿದ್ರು. ಲುಂಬಿನಿ ವನದೊಳಗೆ ಹುಟ್ಟಿರ್ತಾರೆ ಇವರು. ಇವ್ರದ್ದು ದೊಡ್ಡ ರಾಜ್ಯ ಮನೆತನ. ಇವರ ತಂದೆ ಶುದ್ಧೋಧನ ಅಂತ ದೊಡ್ಡ ಮಹಾರಾಜ ಇರ್ತಾರೆ. ತಾಯಿ ಮಾಯಾದೇವಿ. ಇವರೆಲ್ಲ ರಾಜ್ಯ ಮನೆತನನ ಎಲ್ಲ ಆಸ್ತಿ ಸಂಪತ್ತನ್ನು ಬಿಟ್ಟು ರಾತ್ರೋರಾತ್ರಿಯಾಗಿ ಸನ್ಯಾಸಿಯಾಗಿ ಹೋಗ್ತಾರೆ. ಜೀವನದಲ್ಲಿ ಯಾವ ಆಸೆನೂ ಇರಬಾರ್ದು ಅಂತ ಜೀವನನ ಅರ್ಥ ಮಾಡ್ಕೊಂಡು ಎಲ್ಲ ಬಿಟ್ಟು ಸನ್ಯಾಸಿ ಆಗಿರ್ತಾರೆ. ಇಂಥ ಗೌತಮ ಬುದ್ಧರ ಹುಟ್ಟಿದ ದಿನ ಇವತ್ತು. ಅದಕ್ಕೆ ನಾವು ಎಲ್ಲರೂ ಶಾಂತವಾಗಿರಬೇಕು. ಇವತ್ತೊಂದು ದಿನ ಆದರೂ ಪ್ರಶಾಂತವಾಗಿ ಅವ್ರನ್ನ ಧ್ಯಾನ ಮಾಡಬೇಕು ಅಂತ ಹೇಳಿ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಈಗ ಜಳಕ ಮಾಡಿದ್ನಲ್ಲ, ಪೂಜೆ ಎಲ್ಲನೂ ನೀಟಿಗೆ ಮೂರ್ತಿ ಎಲ್ಲನೂ ತೊಳೆದ್ಬಿಟ್ಟು ಪೂಜೆ ಎಲ್ಲನೂ ಮಾಡಿ ಪ್ರೇಯರ್ ಎಲ್ಲ ಮಾಡಿದೆ. ಒಂದು ಅರ್ಧ ಗಂಟೆ ಪ್ರೇಯರ್ ಧ್ಯಾನ ಎಲ್ಲ ಮಾಡಿಬಿಟ್ಟು ಪ್ರಶಾಂತವಾಗಿ ಅನ್ನಿಸ್ತು. ಆಮೇಲೆ ಮಧ್ಯಾಹ್ನ ಊಟ ಎಲ್ಲನೂ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ. ಮತ್ತು ಸಾಯಂಕಾಲ ಮತ್ತೆ ಪೂಜೆ ಮಾಡತ್ತಿದ್ದೆ. ಬೆಳಗ್ಗೆ ಸುಮ್ಮನೆ ಸಿಂಪಲ್ಲಾಗಿ ಅಷ್ಟೇ. ಹೂವನೂ ಜಾಸ್ತಿ ಇರಲಿಲ್ಲ. ಅದಕ್ಕೆ ಸಂಜೆ ಹೂವು ತೊಗೊಂಬಂದಿದ್ರು. ಅದಕ್ಕೆ ಈಗ ಟೇಬಲ್ ಮೇಲೆ ಇಟ್ಟು ಎಲ್ಲ ಡೆಕೋರೇಷನ್ ಮಾಡಿ ಇನ್ಮೇಲೆ ಪೂಜೆ ಮಾಡಬೇಕು. ಒಂಥರ ಹಬ್ಬ ಇದೇನೋ ಅನ್ನಿಸ್ತಾಯಿತ್ತು ನನಗಂತೂ. ಅದಕ್ಕೆ ಈಗ ಫಸ್ಟಿಗೆ ಪೂಜೆ ಇಟ್ಟು ಒಂದು ಚರಿಗೆ ಒಳಗೆ ನೀರನ್ನು ತುಂಬಿಟ್ಟು ಈ ಸಮಯ ಎಲ್ಲನೂ ಬೆಳಗ್ಗೆನೇ ತಿಕ್ಕಿಟ್ಟಿದ್ದೆ ದೀಪ ಹಚ್ಚಕ್ಕೆ. ಅದಕ್ಕೆ ಅವು ಎಲ್ಲನೂ ತೊಗೊಂಡ್ಬಿಟ್ಟು ಈಗ ಎಲ್ಲನೂ ರೆಡಿ ಮಾಡಬೇಕು. ಹೂವು ಎಲ್ಲ ಹಾಕಿ ಅರ್ಧ kg ಹೂವು ತೊಗೊಂಬಂದಿದ್ರು. ಅದನ್ನೆಲ್ಲನೂ
ಫ್ರಿಜ್ ಒಳಗೆ ಇಟ್ಟಿದ್ದೆ ಬೆಳಗ್ಗೆ. ಅವೆಲ್ಲನೂ ನೀಟ್ಗೆ ಜೋಡಿಸ್ಕೊಂಡು ಈಗ ದೀಪ ಬತ್ತಿ ಎಲ್ಲನೂ ಹಾಕಿ ಚರ್ಗೆ ತುಂಬ ನೀರು ಹಾಕಿದ್ದೆ. ಹಾಕಿ ಅದ್ರ ತುಂಬ ಹೂವು ಇಟ್ಟು ನಾವು ಬುದ್ಧರ ಪೂಜೆ ಮಾಡುವಾಗ ಇದೇ ಬೇಕು ಅದೇ ಬೇಕು ಅಂತ ಇಲ್ಲ. ನಮ್ಮ ಹತ್ರ ಏನಿದೆಯೋ ಅದರೊಳಗೆ ತೃಪ್ತಿಯಾಗಿ ಪೂಜೆ ಮಾಡಬೇಕು. ನಾನು ದೇವರು ಪೂಜೆ ಮಾಡಬೇಕು ಅಂತ ಯಾವತ್ತೂ ಹೇಳಿಲ್ಲ ಬುದ್ಧರು. ಆಡಂಬರದ ಜೀವನ ಬ್ಯಾಡ್ ಅಂತಾನೆ ಹೇಳಿರೋದು. ಎಷ್ಟು ಸಿಂಪಲ್ಲಾಗಿ ಜೀವನ ಮಾಡಬೇಕು ಅಂತ ಅವರಿಂದ ಕಲಿಬೇಕು. ಅದಕ್ಕೆ ಈಗೆಲ್ಲ ಡೆಕೋರೇಷನೆಲ್ಲ ಮಾಡೋಕ್ಕೆ ಹೂವು ಎಲ್ಲ ಜೋಡ್ಸಾತಿದ್ದೆ. ಯಾರೂ ಇರಲಿಲ್ಲ ಮನೆಯೊಳಗೂ. ಮತ್ತು ಊರೊಳಗೂ ಒಂದು ಫಂಕ್ಷನ್ ಮಾಡಿದ್ರು. ಬುದ್ಧ ಬಸವ ಅಂಬೇಡ್ಕರ್ ಅಂತ ಒಂದು ಫಂಕ್ಷನ್ ಮಾಡಿದ್ರು. ಎಲ್ಲರೂ ಅಲ್ಲಿ ಹೋಗಿದ್ರು. ಅದಕ್ಕೆ ನಾನು ಒಬ್ಬಳೇ ಇದ್ದೆ ಮನ್ಯಾಗ. ಅದಕ್ಕೆ ಪೂಜೆ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡಿ ರಂಗೋಲಿನೂ ತೆಗಿಬೇಕಾಗಿತ್ತು. ಅದಕ್ಕೆ ರಂಗೋಲಿ ತೆಗಿಯೋಕೆ ನಮ್ಮ ತಂಗಿಗೆ ಹೇಳಿದ್ದೆ. ಅಕ್ಕಿ ಬಂದು ರಂಗೋಲಿ ಎಲ್ಲನೂ ತೆಗಿತಾಳೆ. ಅಷ್ಟರೊಳಗೆ ನಾನು ಡೆಕೋರೇಷನ್ ಎಲ್ಲ ಹೂವೆಲ್ಲ ಹಾಕಿಬಿಟ್ಟು ಆಮೇಲೆ ದೀಪ ಎಲ್ಲ ಹಚ್ಚಿಬಿಡ್ತೀನಿ. ಈಗ ನಾ ಪೂಜೆ ಎಲ್ಲನೂ ಮಾಡಿದೆ. ಈಗ ನಮ್ಮ ತಂಗಿ ರಂಗೋಲಿ ತೆಗಿಯಾತಿದ್ಲು. ಈ ಥರ ಬುದ್ಧ ಪೂರ್ಣಿಮಾ ಅಂತ ರಂಗೋಲಿ ತೆಗೆದು ಈಗ ಇನ್ನೊಂದು ರಂಗೋಲಿ ತೆಗಿಯಾತ್ತಾರ ನೋಡ್ರಿ ನಮ್ಮ ಅವ್ವಾರ ಮನೆ ಮುಂದೆ. ಇದನ್ನು ರಂಗೋಲಿ ಎಲ್ಲ ತೆಗೆದು ಕಲರೆಲ್ಲ ತುಂಬಿ ಭಾಳ ಚೆಂದ ಕಾಣತಿತ್ತು. ಮನೆ ಮುಂದೆ ರಂಗೋಲಿ ಎಲ್ಲನೂ ದೀಪಾವಳಿಗೆಲ್ಲ ಹಾಕ್ತೀವಲ್ಲ ಹಂಗೆ ಕಾಣತಿತ್ತು. ಈ ಥರ ಎಲ್ಲ ಪೂಜೆನೂ ಮುಗಿಸ್ದೆ ನೋಡ್ರಿ ಸಿಂಪಲ್ಲಾಗಿ. ನಂಗೆ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಒಳಗಡೆನೂ ದೀಪ ಎಲ್ಲನೂ ಹಚ್ಚಿಬಿಟ್ಟು ಹೊರಗಡೆ ಎಲ್ಲನೂ ಕ್ಯಾಂಡಲ್ ಹಚ್ಚಿದ್ದೆ. ಭಾಳ ಚೆಂದ ಅನ್ಸಾತಿತ್ತು ಮನೆ ಮುಂದೆಲ್ಲನೂ ಕ್ಯಾಂಡಲ್ ಹಚ್ಚಿದ್ದು. ಹಿಂಗೆ ಎಲ್ಲ ಕಡೆನೂ ಕ್ಯಾಂಡಲ್ ಹಚ್ಚಿ ಮತ್ತು ರಂಗೋಲಿ ಎಲ್ಲನೂ ಹಾಕಿ ಕಲರ್ ತುಂಬಿ ಎಲ್ಲ ಚೆಂದ ಕಾಣತಿತ್ತು. ಒಂಥರ ಹಬ್ಬದ ಥರ ಅನ್ಸಾತಿತ್ತು. ಮನೆ ಮುಂದೆಲ್ಲ ಚೆಂದ ಕಾಣತಿತ್ತು ರಂಗೋಲಿ. ಇದು ನೋಡ್ರಿ ಎಷ್ಟು ಚೆಂದ ಆಗೈತಿ ರಂಗೋಲಿ ಕಲರೆಲ್ಲ ತುಂಬಿ. ಹಾಗೆ ನಾನು ಮೇಣಬತ್ತಿ ಎಲ್ಲನೂ ಹಚ್ಚಾತಿದ್ದೆ. ಈ ಥರ ಎಲ್ಲ ಕಡೆನೂ ಕ್ಯಾಂಡಲ್ ಹಚ್ಚಿ ಮತ್ತು ರಂಗೋಲಿ ಒಳಗೆ ಹೂವನೂ ಹಾಕಿಬಿಟ್ಟು ಒಳಗಡೆ ಒಂದು ಸಣ್ಣ ದೀಪ ಇಟ್ಟಿದ್ದೆ. ಅದಕ್ಕೆ ಕಲರ್ ಏನು ತುಂಬಿರಲಿಲ್ಲ. ಇಷ್ಟು ಪೂಜೆ ಮಾಡಿಬಿಟ್ಟು ಇನ್ನು ಪಾಯಸ ಮಾಡಬೇಕು. ಪೂಜೆ ಈ ಥರ ಆಗೈತೆ ನೋಡ್ರಿ. ಚೆಂದ ಅನ್ಸಾತಿತ್ತು ಪೂಜೆ ಎಲ್ಲನೂ. ಈ ಥರ ಎಲ್ಲ ಪೂಜೆ ಮಾಡಿಬಿಟ್ಟು ಮತ್ತು ಫಂಕ್ಷನ್ ಎಲ್ಲ ಮುಗಿಸ್ಕೊಂಬರೋದು ಲೇಟೇ ಆಗಿತ್ತು. ನಮ್ಮ ಮನ್ಯಾಗ ಯಾರೂ ಇರಲಿಲ್ಲ. ಅದಕ್ಕೆ ಒಬ್ಬಳೇ ಇರ್ತಿಲ್ಲ ಪೂಜೆನೆಲ್ಲ ಮಾಡಿ ಎಲ್ಲ ಕ್ಯಾಂಡಲ್ ಎಲ್ಲ ಹಚ್ಚಿ ಒಂಥರ ಖುಷಿ ಅನ್ಸಾತಿತ್ತು. ಈ ಥರ ಪೂಜೆ ಎಲ್ಲನೂ ಮಾಡಿ ಚೆಂದ ಅನ್ಸಾತಿತ್ತು. ಒಂದು ಹಬ್ಬದ ಥರ ಅನ್ಸಾತಿತ್ತು. ಈ ಥರ ಇತ್ತು ನೋಡ್ರಿ ನಮ್ಮ ಇವತ್ತಿನ ದಿನ. ಇದೇ ನಮ್ಮ ಬುದ್ಧ ಪೂರ್ಣಿಮಾ ಗೌತಮ ಬುದ್ಧರ. ಈ ಥರ ಇವತ್ತಿನ ದಿನ ಪೂರ್ತಿ ಬುದ್ಧರನ್ನ ನೆನೆಸ್ಕೊಂಡು ಧ್ಯಾನ ಮಾಡ್ಕೊಂಡು ಹಾಗೆ ಪೂಜೆ ಮಾಡ್ಕೊಂಡು ಪ್ರೇಯರ್ ಮಾಡ್ಕೊಂಡು ಈ ಥರ ಎಲ್ಲ ಪೂರ್ತಿ ದಿನಾನೂ ಕಳೆದ್ವಿ ನೋಡ್ರಿ. ಇದೇ ನಮ್ಮ ಇವತ್ತು ಬುದ್ಧ ಪೂರ್ಣಿಮಾದ ಬ್ಲಾಗ್ ಆಗಿರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ ಬುದ್ಧ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ.